ಶ್ರೀಲಿಂಗರಾಜ ದೇಸಾಯಿ ಅವರ 162ನೇ ಜಯಂತಿ ಧಾರವಾಡದಲ್ಲಿ ನಡೆಯುತ್ತಾ ಇದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸಿಎಂ. ಈಗ ಮಾತನಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯಗಳನ್ನು ನೋಡೋಣ. ಅವರ 162ನೇ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಲಿಂಗರಾಜ ದೇಸಾಯಿ ಅವರ ಪರಂಪರೆಯಲ್ಲಿ ಬಂದಿರುವಂತಹ 3 ನಮ್ಮ ಉತ್ತರ ಕರ್ನಾಟಕದ ಮಹಾನ್ ಮಠಗಳು. ಈ 3 ಮಠಗಳಿಗೆ ತಂದೆ ಆದಂತಹ ಇತಿಹಾಸ ಇದೆ. ಲಿಂಗರಾಜ ದೇಸಾಯಿ ಅವರ ವಿಚಾರಕ್ಕೂ ಈ ಮಠಗಳ ವಿಚಾರಕ್ಕೂ ಹಂಗೆ ನೋಡಿದ್ರೆ ಇಡೀ ಕರ್ನಾಟಕದಲ್ಲಿರುವಂತಹ ವೀರಶೈವ ಲಿಂಗಾಯತ ಮಠಗಳು ಅವರ ಮೂಲ ಇವತ್ತು ಅಕ್ಷರದಾನ ಮತ್ತು ದಾಸೋಹ, ಈ 2ರಿಂದ ನಿಂತಿದೆ. ಈ ಒಂದು ತತ್ವ ಅಡಿಯಲ್ಲಿ ಲಿಂಗರಾಜ ದೇಸಾಯಿ ಅವರು ನಮಗೆ ಆ ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ. ಈ 3 ಮಠಗಳ ಇತಿಹಾಸವನ್ನು ತೆಗೆದುಕೊಂಡಾಗ ಸ್ವತಂತ್ರ ಪೂರ್ವದಲ್ಲಿ ಉತ್ತರ ಕರ್ನಾಟಕದ ಸಮಗ್ರ ಸಮುದಾಯ, ಕೇವಲ ವೀರಶೈವ ಲಿಂಗಾಯತ ಅಲ್ಲ, ಎಲ್ಲ ಬಡವರಿಗೆ ಆಶ್ರಯನ ಕೊಟ್ಟದ್ದ ಈ 3 ಮಠಗಳು. ಎಲ್ಲ ಮಕ್ಕಳಿಗೆ ಆಶ್ರಯನ ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ಅನ್ನವನ್ನು ಕೊಟ್ಟು, ಇವತ್ತು ಉತ್ತಮವಾದಂಥ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ಕಾರಣೀಭೂತರಾದಂಥ ಈ 3 ಮಠಗಳ ಪರಮ ಪೂಜ್ಯರು ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರುವಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಒಂದು ಪುಣ್ಯ ಭಾಗ್ಯ ಅಂತ ನಾನು ಅನ್ನಿಸ್ತಾ ಇದ್ದೀನಿ. ಪರಮ ಪೂಜ್ಯ ಜಗದ್ಗುರು ತೋಂಟದಾರ್ಯ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳು, ಅದೇ ರೀತಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಗುರುಸಿದ್ಧ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು 3000 ಮಠ, ಧಾರವಾಡ ಮುರುಘಾ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನಪುರ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಈಗಾಗಲೇ ಶ್ರೀಸಂಗಿ ದೇಸಾಯಿ ಅವರ ಬಗ್ಗೆ ತಮ್ಮ ಎಲ್ಲ ಆಶೀರ್ವಚನವನ್ನು ಮಾಡಿದ್ದಾರೆ. ಅವರು ಮಾತನಾಡುವಾಗ ನನಗೆ ಅನಿಸ್ತಾ ಇತ್ತು, ನಮ್ಮ ದಾನಶೂರ ಶ್ರೀಸಂಗಿ ದೇಸಾಯಿ ಅವರ ತತ್ವಗಳನ್ನ ಇವತ್ತು ಯಾರಾದರೂ ಜೀವಂತವಾಗಿಟ್ಟಿದ್ರೆ ಈ ಮಠಗಳು ನಮ್ಮ ಜೀವಂತವಾಗಿಟ್ಟಿದೆ ಅಂತ ನನ್ನ ಭಾವನೆ. ಅದೇ ರೀತಿ ಇವತ್ತು ನಮ್ಮ ನಡುವೆ ನನ್ನ ಆತ್ಮೀಯ ಸಹೋದರ, ಈ ಸಮಾಜದ ಮುಖಂಡರು ಆದಂಥ ಶ್ರೀ ಎಂ ಇ ಪಾಟೀಲರು ಭಾಗವಹಿಸಿದ್ದಾರೆ. ಬಹಳ ಸಂತೋಷ ಆಗಿದೆ. ನನ್ನ ಸಚಿವ ಸಂಪುಟದ ಸಹೋದರಂತ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರೇ, ಈ ಭಾಗದ ಜನಪ್ರಿಯ ಶಾಸಕರು ಆತ್ಮೀಯರಾದಂಥ ಶ್ರೀ ಅರವಿಂದ್ ಬೆಲ್ಲದವರೇ, ಇನ್ನೊಬ್ಬ ಈ ಭಾಗದ ಜನಪ್ರಿಯ ಶಾಸಕರು ಆತ್ಮೀಯರಾದಂಥ ಶ್ರೀ ಅಮೃತ್ ದೇಸಾಯಿ ಅವರೇ, ಈ ಸಮುದಾಯದ ಎಲ್ಲ ಹಿರಿಯರೇ, ಅಧ್ಯಕ್ಷರೇ, ಪದಾಧಿಕಾರಿಗಳಲ್ಲಿ ನೆರೆದಿರುವಂತಹ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮ ಸ್ನೇಹಿತರೆ, ನಾವೆಲ್ಲ ದೂರದ ನೀಕದ ನಕ್ಷತ್ರಗಳ ಬಗ್ಗೆ ಮಾತನಾಡ್ತೇವೆ. ದೇಶ ವಿದೇಶಗಳಲ್ಲಿ ಏನೆಲ್ಲ ಕೆಲಸವನ್ನು ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಅದರ ಬಗ್ಗೆ ನಮಗೆ ಬಹಳ ಸಂತೋಷದಿಂದ ಮಾತಾಡ್ತೀವಿ. ಆದರೆ ಒಂದು ನಾಡು, ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ಶಾಶ್ವತವಾಗಿ ಒಂದು ಭವಿಷ್ಯವನ್ನು ಕಂಡುಕೋಬೇಕಾದ್ರೆ ಅದಕ್ಕೆ ಒಂದು ಶ್ರೀಮಂತವಾಗಿರುವಂಥ ಇತಿಹಾಸ ಬೇಕು. ಶ್ರೀಮಂತವಾದಂಥ ಇತಿಹಾಸ ವಿದೇಶಗಳಿಂದ ಬರೋದಿಲ್ಲ, ಹೊರನಾಡಿನಿಂದ ಬರೋದಿಲ್ಲ. ನಮ್ಮ ಮಣ್ಣಿನಲ್ಲಿ ಹುಟ್ಟಿ, ನಮ್ಮ ನಡುವೆ ಬೆಳೆದು, ಅತಿ ಎತ್ತರಕ್ಕೆ ಬೆಳೆದು, ಆದರ್ಶವಾಗಿ ತಮ್ಮ ಬದುಕನ್ನು ನಡೆಸಿ ನಮ್ಗೆಲ್ಲರಿಗೂ ಪ್ರೇರಣೆ ಆಗಿರುವಂಥ
ಆ ಬದುಕುಗಳಿಂದ ಆ ವ್ಯಕ್ತಿಗಳಿಂದ ಈ ನಾಡು ಶ್ರೀಮಂತ ಆಗ್ತದೆ, ಈ ನಾಡಿಗೆ ಭವಿಷ್ಯ ಸಿಗ್ತದೆ. ಅಂಥದ್ರಲ್ಲಿ ಸಿರ್ಸಂಗಿ ದೇಸಾಯಿಯವರು ಪ್ರಥಮ ಪಂಕ್ತಿಯಲ್ಲಿ ಕರ್ನಾಟಕದಲ್ಲಿ ನಿಂತರು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಆ ಕಾಲದಲ್ಲಿ ಪ್ರಕ್ರಿಯೆಯ ಆಡಳಿತ ಎಲ್ಲ ನಮ್ಮ ಸಂಸ್ಥಾನಗಳಿಗೆ ಕೂತು, ಮಂಥನಗಳಿಗೆ ಕೊಟ್ಟು, ಆ ಪ್ರಕ್ರಿಯೆ ಬ್ರಿಟಿಷರ ಆಡಳಿತದಲ್ಲಿ ಯಾರೂ ಕೂಡ ಸ್ವತಂತ್ರವಾಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಗೊತ್ತಿದೆ ದೇಶಗತಿ ಮಂಥನಗಳ ಪರಿಸ್ಥಿತಿ ಏನಾಗಿತ್ತು ಅವತ್ತು ಅಂತ. ಅದು ಕಿತ್ತೂರು ರಾಣಿ ಚೆನ್ನಮ್ಮನ ಮಂಥನ ಇರ್ಬೋದು, ಲಿಂಗರಾಜ ಸರ್ದೇಸಾಯರ ಮಂಥನ ಇರ್ಬೋದು, ಅಥವಾ 10 ಹಲವಾರು ಮಂಥನಗಳಿದೆ. ಆದರೆ ಅದನ್ನೆಲ್ಲವನ್ನೂ ಮೀರಿ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಸಂಸ್ಥಾನ ನನಗೆ ಬಹಳ ದೊಡ್ಡದು, ಅದೇ ನನ್ನ ಜಗತ್ತು, ಅದರ ಸ್ವಾಭಿಮಾನವನ್ನು ಉಳಿಸುವುದೇ ನನ್ನ ಕರ್ತವ್ಯ ಅಂತ ಹೇಳಿ ದೈತ್ಯ ಬ್ರಿಟಿಷ್ ಸಾಮ್ರಾಜ್ಯವನ್ನ ಯಾವ ರೀತಿ ಎದುರಿಸಿದ್ರು ಅಂತಂದ್ರೆ, ಇಡೀ ದೇಶಕ್ಕೆ ಒಂದು ದೊಡ್ಡ ಸ್ವಾಭಿಮಾನದ ಸಂಕೇತವಾಗಿ ಆ ವೀರ ಮಹಿಳೆ, ಭಾರತ ಸ್ವತಂತ್ರ ಇತಿಹಾಸದಲ್ಲಿ ಪ್ರಥಮ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಅದೇ ಪರಿಸರ, ಅದೇ ಮಣ್ಣಿನಲ್ಲಿ ಲಿಂಗರಾಜ ಸರ್ದೇಸಾಯರು ಬೆಳೆದಿರುವಂಥ 18ನೇ ಶತಮಾನದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಯಿತು. 12ನೇ ಶತಮಾನದ ನಂತರ